ಇನ್ನು ರಾಜ್ಯದಲ್ಲಿ ಏನೇ ಆದರೂ ಅದಕ್ಕೆ ನಾನೇ ಹೊಣೆನಾ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾತಿದೆ. ಏನೇ ಆದರೂ ಅದಕ್ಕೆಲ್ಲ ನಾನೇ ಹೊಣೆನಾ? ಎಲ್ಲದಕ್ಕೂ ನನ್ನನ್ನೇ ಜವಾಬ್ದಾರಿ ಮಾಡಿದ್ರೆ ಹೇಗೆ? ಸಿ ಟಿ ರವಿ ಬಂಧನ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬೇಲ್ ವಿಚಾರ ಕೋರ್ಟ್ಗೆ ಸಂಬಂಧಪಟ್ಟಿದ್ದು, ಕಾನೂನುಂಟು, ಕೋರ್ಟ್ ಉಂಟು, ಅವರುಂಟು. ಅವ್ರ ಪಾರ್ಟಿಯಲ್ಲಿ ಏನಾದರೂ ನಾನೇ ಕಾರಣನ, ಅವರಿಗೆ ಏನಾದರೂ ಎಲ್ಲದಕ್ಕೂ ನಾನೇ ಕಾರಣನ ಅಂತ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪ್ರಶ್ನೆಯನ್ನ ಮಾಡಿದ್ರು. ಕಾನೂನಲ್ಲಿ ಸೇನ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು, ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳಿಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟು ಅದನ್ನು ಅವ್ರು ಕೇಳಿಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅವರು ಪೊಲೀಸ್ ಅವರಿದ್ದು ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು, ಬೇರೆ ಬೇರೆ ಹೆಣ್ಣು. ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಅವ್ರ ಬಗ್ಗೆ ಭಾಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು. ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ಅವ್ರ ಪಾರ್ಟಿ ಲೀಡ್ರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡ್ರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ. ಎಲ್ಲರೂ ಪಾರ್ಟಿ ಲೀಡ್ರನ್ನ ಸಪೋರ್ಟ್ ಮಾಡ್ಬೋದು, ಬಟ್ ಖಂಡಿಸ್ಬೇಕಲ್ಲ, ಇದು ಮಾಡೋದು ಸರಿಯಿಲ್ಲ ಅಂತ ಹೇಳ್ಬೇಕಲ್ಲ. ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸ್ತಿದ್ದೆ. ಇದೇ ಅಶೋಕ್ ಏನು ಹೇಳಿದ್ರು, ನನಗೇನಾದ್ರು FSL ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದರು. ಈಸ್ ಸಪೋರ್ಟಿಂಗ್, ಈಸ್ ಎ ಪಾರ್ಟಿ ಟು ಇಟ್. ಅಶೋಕ್ ಈಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್. ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್, ಅವ್ರು ಅದನ್ನು ಒಪ್ಕೊಳ್ಳಿ. ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ, ನಮ್ಗೆ ಸಂತೋಷ. ನಾವೇನು ಅದಕ್ಕೇನು ತಕರಾರು ಮಾಡೋಕ್ಕೆ ಹೋಗಲ್ಲ. ಮುತ್ತು ರಕ್ತಗಳನ್ನ ಮನೇಲೇ ಮಡಿಕೊಳ್ಳಿ, ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಟಿ ರವಿ ಬಂಧನ ಪ್ರಕರಣಕ್ಕೆ ಏನೇ ಆದರೂ ರಾಜ್ಯದಲ್ಲಿ ಅದಕ್ಕೆ ನಾನೇ ಹೊಣೆನಾ ಅಂತ ನಿನ್ನೆ ಒಂದು ಪ್ರಶ್ನೆ ಮಾಡಿದರು. ಈಗ ಈ ಪ್ರಕರಣದಲ್ಲಿ ಅವ್ರು ಏನು ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ, ಮೂಲ ವಿಚಾರ ಅಂತ ಯಾವುದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಅರವಿಂದ್, ಒಂದು ಸ್ಪಷ್ಟ, ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಮತ್ತು ಸರ್ಕಾರದ ವಿರುದ್ಧ ಅಥವಾ ಸರ್ಕಾರ ನಡೆಸಿಕೊಂಡ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಆಗಿ ಮಾತಾಡಿದ್ದಂಥದ್ದು DCM ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅನ್ನುವಂಥದ್ದು. ಅಂದರೆ ಅವ್ರನ್ನ ಇಡೀ ಕಾಡಿನಲ್ಲಿ ಸುತ್ತಿಸಂಥದ್ದು, ರಾತ್ರಿ ಸುತ್ತಿಸಂಥದ್ದು, ಇವೆಲ್ಲದಕ್ಕೂ ಕೂಡ ಕಾರಣವಾಗಿದ್ದು ಅವ್ರ ಹಿಂದೆ ಅವ್ರು ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಬಿಜೆಪಿ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಜೊತೆ ಇವತ್ತು ಅದಕ್ಕೆ ಕೌಂಟರ್ ಮಾಡಿರುವಂಥದ್ದು ಮತ್ತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಏನಾದರೂ ನಾನು ಅವ್ರ ಪಕ್ಷದಲ್ಲಿ ಅವರ ಹೊಟ್ಟೆ ಒಳಗಡೆ ಹೊರಗಡೆ ಎಲ್ಲಿ ಏನಾದರೂ ಕೂಡ ನಾನೇ ಕಾರಣನ ಹಾಗಾದರೆ ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ. ಅದಕ್ಕೂ ಮೂಲವಾಗಿ ಮೂಲ ಕಾರಣ ಅನ್ನುವಂಥದ್ದು ಅಂದರೆ ಇಡೀ ಘಟನೆಗೆ ಮೂಲ ಏನು ಅನ್ನುವಂಥ ಪ್ರಶ್ನೆ. ಅಂದರೆ ಅವರು ಆ ರೀತಿ ನಿಂದಿಸಿದ್ರು ಅನ್ನುವಂಥದ್ದು. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಒಂದು ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ, ಆ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದೇ ಮೂಲ ಅಲ್ಲ ಇದೆಲ್ಲದಕ್ಕೂ ಅನ್ನುವಂಥ ವಿಚಾರ. ಅದನ್ನು ಬಿಟ್ಬಿಡ್ಬೋದಾ ಅನ್ನುವಂಥ ಅರ್ಥದಲ್ಲಿ ಕೇಳ್ತಾ ಇದ್ದಂತೆ ಕಾಣಿಸ್ತಾ ಇತ್ತು. ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನು ಡಿ ಕೆ ಶಿವಕುಮಾರ್ ನಿರ್ವಹಿಸಿದ್ರು ಅಥವಾ ಅವರ ಸೂಚನೆಯ ಮೇರೆಗೆ ಎಲ್ಲವೂ ನಡೀತು ಅನ್ನುವಂಥ ದಾಟಿಯಲ್ಲಿ ಬಿಜೆಪಿ ನಾಯಕರ ಆರೋಪಕ್ಕೆ ಹಾಗಾದರೆ ಎಲ್ಲವಕ್ಕೂ ನಾನೇ ಕಾರಣನ, ಹಾಗಾದರೆ ರಾಜ್ಯದಲ್ಲಿ ಏನೇ ನಡೆದು ಯಾಕೆ ನನ್ನ ಕಡೆ ಕೈ ತೋರಿಸ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಎತ್ತಿರುವಂಥದ್ದು. ಅದೆಲ್ಲಕ್ಕಿಂತ ಮುಂಚಿತವಾಗಿ ಇದೇ ಪ್ರಮುಖ ಅಲ್ಲ, ಮೂಲ ಘಟನೆ ಏನು ಅನ್ನುವಂಥ ಪ್ರಶ್ನೆ. ಮೂಲ ಬಂದುಬಿಟ್ಟು ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿದಂಥ ಪದ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಒತ್ತಿ ಹೇಳ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಾನು ಆ ಥರ ಮಾತೇ ಆಡಿಲ್ಲ, ಆ ಪದ ಬಳಕೆನೇ ಮಾಡಿಲ್ಲ ಅನ್ನೋದೇ ಸಿ ಟಿ ರವಿಯವರ ವರ್ಷನ್ನು. ಅದು ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೆ ಬಂದಿದೆಯಾ ಇಲ್ವಾ ಅಂತ.